ಆಳಂದ ಮತ ಕಳುವು ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ಎಸ್ಐಟಿ ಚಾರ್ಜ್ ಶೀಟ್ ಸುಭಾಷ್ ಗುತ್ತೇದಾರ್ಗೆ ಈಗ ಸಂಕಷ್ಟವನ್ನ ತಂದೊಡ್ಡಿದೆ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದೆ ಎಸ್ಐಟಿ. ಸುಭಾಷ್ ಗುತ್ತೇದಾರ್ ಅವರಿಗೆ ಸಂಕಷ್ಟ ಎದುರಾಗಿದೆ. ನ್ಯಾಯಾಲಯಕ್ಕೆ ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಸಲ್ಲಿಕೆ ಮಾಡಿದೆ. ಸುಮಾರು 22,000 ಪುಟಗಳ ಬೃಹತ್ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಸುಭಾಷ್ ಗುತ್ತೇದಾರ್ ಇರಬಹುದು, ಜೊತೆಗೆ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಸೇರಿದಂತೆ 7 ಮಂದಿ ಆರೋಪಿಗಳ ಹೆಸರನ್ನ ಎಸ್ಐಟಿ ಉಲ್ಲೇಖ ಮಾಡಿದೆ. ಕಲಬುರಗಿಯ ಕಾಲ್ ಸೆಂಟರ್ನ ಬಳಸಿ ಮತಗಳನ್ನ ಡಿಲೀಟ್ ಮಾಡಿಸಿದ್ರ? ಹಾಗಾದ್ರೆ ಆಳಂದ ಕ್ಷೇತ್ರದಲ್ಲಿ 5,994ಕ್ಕೆ ಅಷ್ಟು ಮತಗಳನ್ನ ಕಳುವು ಮಾಡಲಾಗಿತ್ತ. 22,000 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಸತ್ಯ ಬಯಲಾಗುತ್ತಾ? ಕಾಲ್ ಸೆಂಟರ್ ಪಾಷಾ ಹಾಗೂ ಆದ್ಯ ನಡುವೆ ಹಣದ ವ್ಯವಹಾರವೂ ಕೂಡ ನಡೀತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಹಣದ ವ್ಯವಹಾರ ಬ್ಯಾಂಕ್ನಿಂದ ಆಗಿದೆ. ಈಗಾಗಲೇ ನಿರೀಕ್ಷಣಾ ಜಾಮೀನ ಪಡೆದಿರುವಂತಹ ಗುತ್ತೇದಾರ್ ಅವರು, ಸುಭಾಷ್ ಗುತ್ತೇದಾರ್ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ಕೂಡ ಪಡ್ಕೊಂಡಿದ್ದಾರೆ. ಮತಗಳವು ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಂತಾಗಿದೆ. ಕರ್ನಾಟಕದ ಕಲಬುರಗಿ ಆಳಂದ ಕ್ಷೇತ್ರದಲ್ಲಿ ಓಟ್ ಚೋರಿ ಪ್ರಕರಣ ನಡೆದಿತ್ತು. ಸುಭಾಷ್ ಗುತ್ತೇದಾರ್ ಅವರ ಮೇಲೆ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಈಗ ಆರೋಪವನ್ನ ಮಾಡಲಾಗಿದೆ. ಕಾಲ್ ಸೆಂಟರ್ ಒಂದನ್ನ ಬಳಸಿಕೊಂಡು 5,994 ಮತಗಳನ್ನ ಕಳುವು ಮಾಡಲಾಗಿದೆ ಅಂತ ಎಸ್ಐಟಿ ತನ್ನ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ಕಾಂಗ್ರೆಸ್ ನಾಯಕ ಆಳಂದ ಮತಕಳುವಿನ ಕೇಸ್ ತನಿಖೆಗೆ ಎಸ್ಐಟಿ ಇದೇನು ರಚಿಸಿತ್ತು ತಂಡ, ಇದರ ಬಗ್ಗೆ ಈಗಾಗಲೇ ಹೋರಾಟದ ಕೂಗು ಕೇಳಿ ಬರ್ತಿದೆ. ಈ ಬಗ್ಗೆ ತನಿಖೆ ಆಗಬೇಕು, ಓಟ್ ಚೋರಿ ಪ್ರಕರಣದ ವಿರುದ್ಧ ತನಿಖೆ ಆಗಬೇಕು ಅನ್ನುವಂಥ ಕೂಗು ಕಾಂಗ್ರೆಸ್ನಿಂದ ಇದ್ದೇ ಇತ್ತು. ಈಗಾಗಲೇ ನಿರೀಕ್ಷಣಾ ಜಾಮೀನನ್ನು ಕೂಡ ಗುತ್ತೇದಾರ್ ಅವರು ಈಗಾಗಲೇ ಪಡೆದುಕೊಂಡಿದ್ದಾರೆ. ಕಲಬುರಗಿ ನಗರ ಮತ್ತು ಆಳಂದದಲ್ಲಿ ಹಲವು ಕಡೆ ಎಸ್ಐಟಿ ದಾಳಿಯನ್ನ ಸಹ ಮಾಡಿತ್ತು. ಕಾಲ್ ಸೆಂಟರ್ನ ಪಾಷಾ ಹಾಗೂ ತಂಡದ ಸದಸ್ಯರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು ಎಸ್ಐಟಿ ತಂಡ. ಈ ನಡುವೆ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ಗಳನ್ನ ಕೂಡ ಜಪ್ತಿ ಮಾಡಲಾಗಿತ್ತು. ಕೆಲ ದಾಖಲೆಗಳಿಗೆ ಬೆಂಕಿ ಹಚ್ಚಿ ಆಲ್ರೆಡಿ ಸುಟ್ಟು ಹಾಕಿದ್ರ ಬಗ್ಗೆಯೂ ಕೂಡ ಎಸ್ಐಟಿಗೆ ಮಾಹಿತಿ ಲಭ್ಯವಾಗಿತ್ತು. 2023ರ ವಿಧಾನಸಭೆ ಚುನಾವಣೆಯ ವೇಳೆಯಲ್ಲಿ ಈ ಒಂದು ಓಟ್ ಚೋರಿ ಪ್ರಕರಣ ನಡೆದಿತ್ತು. ನನ್ನನ್ನ ಸೋಲಿಸಬೇಕು ಅಂತಲೇ ಹೀಗೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು BR ಪಾಟೀಲ್ ಅವರು. ಆಳಂದ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಅಧಿಕಾರಿಗಳು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯಿಂದಲೂ ಈ ಬಗ್ಗೆ ಆರೋಪ ಕೇಳಿ ಬಂದಿತ್ತು. ಓಟ್ ಚೋರಿ ಆಗಿದೆ, ಇದರ ಬಗ್ಗೆ ತನಿಖೆ ನಡೀಬೇಕು. ಆಳಂದ ಮತಗಳುವಿನ ಏನ್ ಕೇಸ್ ಇದೆ, ಇದರ ಬಗ್ಗೆ ಸರಿಯಾದ ತನಿಖೆ ನಡೀಬೇಕು. ಎಸ್ಐಟಿ ಇದರ ಬಗ್ಗೆ ಸರಿಯಾದಂತಹ ಸತ್ಯವನ್ನ ಬಿಚ್ಚಿಡಬೇಕು ಅನ್ನೋ ಅಂಥ ಕೂಗು ಕಾಂಗ್ರೆಸ್ ಎಲ್ಲ ನಾಯಕರಿಂದಲೂ ಕೂಡ ಕೇಳಿ ಬಂದಿತ್ತು. ಇದರ ಬಗ್ಗೆ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಆರೋಪವನ್ನ ಮಾಡಿದ್ರು. ಕಲಬುರಗಿ ನಗರ ಮತ್ತು ಆಳಂದದಲ್ಲಿ ಹಲವು ಕಡೆ ಎಸ್ಐಟಿ ದಾಳಿಯನ್ನ ಮಾಡಿ ಲ್ಯಾಪ್ಟಾಪ್ಗಳನ್ನಿರಬಹುದು, ಜೊತೆಗೆ ಮೊಬೈಲ್ಗಳನ್ನ ವಶಪಡಿಸಿಕೊಳ್ಳೋದಾಗಿರಬಹುದು, ಇದೆಲ್ಲವನ್ನೂ ಮಾಡಿತ್ತು. ಜೊತೆಗೆ ಕೆಲವು ಮುಖ್ಯವಾದಂತಹ ದಾಖಲೆಗಳನ್ನ ಸುಟ್ಟು ಹಾಕಿದ್ದರ ಬಗ್ಗೆಯೂ ಕೂಡ ಎಸ್ಐಟಿಗೆ ಮಾಹಿತಿ ಲಭ್ಯವಾಗಿತ್ತು. ಸರ್ಕಾರದಿಂದ ಅಧಿಕಾರಿಗಳ ದುರ್ಬಳಕೆ ಎಂದ ಗುತ್ತೇದಾರ್ ಪುತ್ರ, ನಾವು ಇದರಲ್ಲಿ ಭಾಗಿಯಾಗೇ ಇಲ್ಲ, ಅವರದ್ದೇ ಸರ್ಕಾರ ಇದೆ, ಹಾಗಾಗಿ ನಮ್ಮ ವಿರುದ್ಧ ಅವರು ಮಾತನಾಡುತ್ತಿದ್ದಾರೆ. ಅವರದ್ದೇ ಸರ್ಕಾರ ಇರೋದ್ರಿಂದ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ನನ್ನ ಹಾಗೂ ನನ್ನ ತಂದೆಯನ್ನ ಬೇಕು ಅಂತಲೇ FIR ಅಲ್ಲಿ ನನ್ನ ಹೆಸರನ್ನ ದಾಖಲು ಮಾಡಲಾಗಿದೆ. ಬಿಜೆಪಿಗೆ ಕೆಟ್ಟ ಹೆಸರು ತರಬೇಕು ಅಂತಲೇ ಕಾಂಗ್ರೆಸ್ ಹುನ್ನಾರವನ್ನ ಮಾಡ್ತಿದೆ ಅಂತ ಹರ್ಷಾನಂದ್ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ವಿರುದ್ಧ ಬೇಕು ಅಂತಲೇ ಷಡ್ಯಂತ್ರ ಮಾಡಿದ್ದಾರೆ. ನನ್ನದು ನನ್ನ ತಂದೆಯದ್ದು ಇದರಲ್ಲಿ ಏನು ಪಾತ್ರ ಇಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ ಈ ಹೇಳಿಕೆಯನ್ನ ನೀಡಿದ್ದಾರೆ. ಆಳಂದ ಮತಗಳವು ಕೇಸ್ನಲ್ಲಿ ಗುತ್ತೇದಾರ್ ಪಾತ್ರ ಸ್ಪಷ್ಟ ಅಂತ ಒಂದು ಕಡೆ ಎಸ್ಐಟಿ ಚಾರ್ಜ್ ಶೀಟ್ ನಲ್ಲಿ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದ್ರೆ, ಈ ಕಡೆ ಸರ್ಕಾರದಿಂದ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಈ ರೀತಿ ಮಾಡಲಾಗಿದೆ ಅಂತ ಹರ್ಷಾನಂದ್ ಹೇಳಿಕೆಯನ್ನ ನೀಡಿದ್ದಾರೆ. ಆಳಂದ ಮತಗಳುವು ಕೇಸ್ನಲ್ಲಿ ಗುತ್ತೇದಾರ್ ಪಾತ್ರ ಸ್ಪಷ್ಟವಾಗಿದೆ ಅಂತ ಎಸ್ಐಟಿ ತನಿಖೆಯಲ್ಲಿ ಒಂದು ಏನು ಬಯಲಾಗಿ ಆರೋಪ ಪಟ್ಟಿಯನ್ನ
ಕೋರ್ಟ್ಗೆ ಸಲ್ಲಿಸಲಾಗಿತ್ತೋ ಆ ಕುರಿತಾಗಿ ನನ್ನದಾಗಲಿ ನನ್ನ ತಂದೆಯದ್ದಾಗಲಿ ಯಾವುದೇ ಪಾತ್ರ ಇಲ್ಲ. ಬೇಕು ಅಂತಲೇ ಸರ್ಕಾರ ಬಿಜೆಪಿಗೆ ಕೆಟ್ಟ ಹೆಸರು ತರೋದಕ್ಕೋಸ್ಕರ ಹೀಗೆ ಮಾಡ್ತಿದೆ ಅಂತ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅವರದ್ದೇ ಸರ್ಕಾರ ಇದೆ, ಅವರು ಏನ್ ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ. ಹಾಗಾಗಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು, ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ನನ್ನ ತಂದೆಯನ್ನ FIR ನಲ್ಲಿ ಹಾಕಿಸಿದ್ದಾರೆ. ನಮ್ಮದೇನೂ ಇದರಲ್ಲಿ ಪಾತ್ರ ಇಲ್ಲ. ಬಿಜೆಪಿಗೆ ಕೆಟ್ಟ ಹೆಸರು ಬರಬೇಕು ಅಂತಲೇ ಹೀಗೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಬಳಿ BR ಪಾಟೀಲ್ ಅವರು ಹೋಗಿದ್ರು. ನಮ್ಮ ವಿರುದ್ಧ ಬೇಕು ಅಂತಲೇ ಈ ರೀತಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅಂತ ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಹರ್ಷಾನಂದ ಅವರು ರಿಯಾಕ್ಷನ್ ಅನ್ನ ನೀಡಿದ್ದಾರೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಹರ್ಷಾನಂದ್ ಗುತ್ತೇದಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಬಿಜೆಪಿ ಮುಖಂಡರು. ಸರ್, ಏನಿದು ಪ್ರಕರಣ? ತಮ್ಮ ಹೆಸರು ಕೇಳಿ ಬರ್ತಿದೆ, ತಮ್ಮ ಹೆಸರು ಆರೋಪ ಪಟ್ಟಿಯಲ್ಲಿದೆ ಅಂತ ಹೇಳಲಾಗ್ತಿದೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಮೇಡಮ್, ಇದು ಒಂದು ಕೇಸು 2023ರಲ್ಲಿ ದಾಖಲಾಗಿ ಆ ವರ್ಷದಲ್ಲಿ ಚುನಾವಣೆ ಮುಗೀತು. ಅವಾಗ BR ಪಾಟೀಲ್ ಅವರೇ ಗೆಲ್ತಾರೆ ಎಲೆಕ್ಷನ್ ಅಲ್ಲಿ. ಅವ್ರ ಸರ್ಕಾರ ಬಂದ್ಮೇಲೆ ಇದು ಒಂದು CIDಗೆ ಒಪ್ಪಿಸ್ತಾರೆ ಈ ಪ್ರಕರಣ. 2 ವರ್ಷದವರೆಗೂ ಏನೂ ಆಗಲ್ಲ, ಈ ಪ್ರಕರಣದಲ್ಲಿ ಪ್ರಗತಿ ಆಗಲ್ಲ. ಆದ್ರೆ ಯಾವಾಗ ರಾಹುಲ್ ಗಾಂಧಿ ಒಂದು ಡೆಲ್ಲಿಯಲ್ಲಿ ಈ ಪ್ರಕರಣ ಅಂದ್ರೆ ಒಂದು ವೋಟ್ ಚೋರಿ ನೆರೇಟಿವ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನ ಬದಲಾವಣೆ ಅಂತ ಒಂದು ನೆರೇಟಿವ್ ಸೆಟ್ ಮಾಡಿದ್ರು. ಈಗ ವೋಟ್ ಚೋರಿ, ಯಾಕಂದ್ರೆ ಅವ್ರಿಗೆ ಸೋಲಾಗ್ತದೆ ಸತತವಾಗಿ, ಅವರಿಗೆ ಜನ ಬೆಂಬಲ ಸಿಗ್ತಾ ಇಲ್ಲ, ಅವ್ರ ನಾಯಕತ್ವ ನಡೀತಾ ಇಲ್ಲ ಅಂತಂದು ಅವ್ರೇನ್ ಮಾಡ್ತಾರೆ, ಸೋಲಿನ ಕಾರಣ, ತಮ್ಮ ಸೋಲಿನ ಕಾರಣ ಇವತ್ತು ವೋಟ್ ಚೋರಿ ಅಂತಂದು ನಮ್ಮ ಮೇಲೆ ಹಾಕೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಈ BR ಪಾಟೀಲ್ ಈ ಅವಕಾಶ ಬಳಸ್ಕೊಂಡು ಹೋಗಿ ಇದು ಆಳಂದದಲ್ಲಿ ಪ್ರಕರಣನು ಇದಕ್ಕೆ ಸಂಬಂಧಿಸಿದ್ದು, ತಾವು ಇದನ್ನ ಹೇಳಿ ಅಂತ ಅವ್ರ ಕಡೆಯಿಂದ ಹೇಳಿಸ್ತಾರೆ. ಅವ್ರಿಗೆ ಹೇಳಿಸಿದ್ಮೇಲೆ SIT ರಚನೆ ಮಾಡ್ತಾರೆ. SIT ಅವರು BR ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಮನೆ ಮೇಲೆ ಸರ್ಚ್ ಮಾಡ್ತಾರೆ. ಅಂದ್ರೆ ಅಲ್ಲಿ BR ಎಲೆಕ್ಷನ್ ಮೇಲೆ ಪ್ರಭಾವ ಬೀರೋ ಸಲುವಾಗಿ ಬಿಜೆಪಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ತೋರಿಸೋ ಸಲುವಾಗಿ ಸರ್ಚ್ ಮಾಡ್ತಾರೆ. ಆದ್ರೆ ಕೂಡ BRದಲ್ಲಿ ಅವರಿಗೆ ತಿರಸ್ಕಾರ ಆಗುತ್ತೆ, ಅಲ್ಲಿ ಅವರು ಸರ್ಕಾರ ಆಗೋದಿಲ್ಲ. ಮತ್ತೆ ಈಗ ಏನ್ ಮಾಡ್ತಾರೆ, ನಾಳೆ ವೋಟ್ ಚೋರಿ ಸಮಾವೇಶ ನಡೆಯೋದ್ರಿಂದ ಮತ್ತೆ ನಮ್ಗೆ ತರಾತುರಿಯಲ್ಲಿ ಒಂದು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಮಾಡಿ ಆ ಸಮಾವೇಶದಲ್ಲಿ ನೋಡಿ ಬಿಜೆಪಿದವ್ರ ಹೆಸರು ಚಾರ್ಜ್ ಶೀಟ್ ಅಲ್ಲಿ ಇದೆ, ಇವರು ಮಾಡಿದ್ದಾರೆ ಅಂತಂದು ಹೇಳೋ ಸಲುವಾಗಿ ನಮ್ಮ ಹೆಸರು ಹಾಕಿದ್ದಾರೆ. ನಮಗೂ ಈ ಪ್ರಕರಣಕ್ಕೆ ಏನೂ ಸಂಬಂಧ ಇಲ್ಲ. BR ಪಾಟೀಲ್ ಇದು ಒಂದು ದ್ವೇಷ ಮತ್ತು ಅವರು ಒಂದು ಮಂತ್ರಿ ಸ್ಥಾನ ಪಡ್ಕೋಬೇಕು ಅನ್ನೋ ಸಲುವಾಗಿ ಈ ರೀತಿ ನಮ್ಮ ಮೇಲೆ ಹಾಕಿ ಮಾಡಿದ್ದಾರೆ. ನಮಗೆ ನ್ಯಾಯಾಲಯದ ಮೇಲೆ ವಿಶ್ವಾಸ ಇದೆ, ನಾವು ಸಂಪೂರ್ಣವಾಗಿ ನಿರ್ದೋಷವಾಗಿ ಹೊರಗೆ ಬರ್ತೀವಿ ಅಂತ ನಮಗೆ ನಂಬಿಕೆ ಇದೆ. ಸರ್, ಈ ಪ್ರಕರಣದಲ್ಲಿ ತಮ್ಮ ಹಾಗೂ ತಮ್ಮ ತಂದೆಯನ್ನ ಸೇರಿ 7 ಮಂದಿ ಆರೋಪಿಗಳ ಒಂದು ಹೆಸರನ್ನ ಕೇಳಿ ಬರ್ತಿದೆ. ನಾಳೆ ಸ್ವತಃ ದೆಹಲಿಯ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾರೆ ಅನ್ನುವಂಥದ್ದಿದೆ. ಏನ್ ಹೇಳ್ತೀರಿ ಸರ್? ಅದೇ ರೀ, ನಾವು ಈಗ ಮಾಧ್ಯಮದ ಮುಖಾಂತರನೇ ಕೇಳಿದಿವಿ ನಮ್ದು ಹೆಸರು ಹಾಕಿದ್ದಾರೆ ಅಂತಂದು. ನಾವ್ ಇನ್ನೂ ನೋಡಿಲ್ಲ. ಅದಕ್ಕೆ ಇದು ನಮ್ದು ಹೇಳೋದೇನು ಅಂತಂದ್ರೆ, ಈ ಪ್ರಕರಣಕ್ಕೆ ನಮಗೆ ಏನು ಸಂಬಂಧನೇ ಇಲ್ಲ. ಆದ್ರೆ ಸೃಷ್ಟಿ ಮಾಡ್ತಾ ಇದಾರೆ, ಇದು ನಮ್ಮ ವಿರುದ್ಧ ಫ್ಯಾಬ್ರಿಕೇಟ್ ಮಾಡಿ ಒಂದು ಪ್ರಕರಣ ನಮ್ಮ ಹೆಸರು ಮೇಲೆ ಚಾರ್ಜ್ ಶೀಟ್ ಮಾಡಿ ಫೈಲ್ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಎಸ್, ಕಲಬುರಗಿಯ ಆಳಂದ ಮತಕ್ಷೇತ್ರದಲ್ಲಿ ಮತಕಳುವು ಆಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ರೋಚಕ ತಿರುವು ಸಿಕ್ಕಂಥದ್ದು. ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಅವರು ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ರು. ನಮ್ಮ ಹೆಸರನ್ನ ಬೇಕು ಅಂತಲೇ ಸೇರಿಸಲಾಗಿದೆ, ಬಿಜೆಪಿಗೆ ಒಂದು ಕೆಟ್ಟ ಹೆಸರು ತರುವುದಕ್ಕೋಸ್ಕರ ಇಂಥ ಒಂದು ಆರೋಪವನ್ನ ಮಾಡಲಾಗಿದೆ. ಆದರೆ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು. ನಾವು ಇಲ್ಲಿ ದೋಷ ಮುಕ್ತರು, ನಾವು ಯಾವುದೇ ತಪ್ಪನ್ನ ಮಾಡಿಲ್ಲ. ಬೇಕು ಅಂತಲೇ ದ್ವೇಷದಿಂದ BR ಪಾಟೀಲ್ ಅವರು ನಮ್ಮ ಹೆಸರನ್ನ ಹಾಳು ಮಾಡುವಂತಹ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರ ಬಳಿ ಹೋಗಿ ಮಾತನಾಡಿದ್ರು. ಹಾಗಾಗಿ ದ್ವೇಷದಿಂದ ನಮ್ಮ ಹೆಸರನ್ನ ಕೆಟ್ಟದಾಗಿ ಬಳಸಿಕೊಳ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಆದರೆ ನಾವು ಇಲ್ಲಿ ಯಾವುದೇ ತಪ್ಪನ್ನ ಮಾಡಿಲ್ಲ. ಹಾಗಾದ್ರೆ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಹೆದರುವ ಕಾರಣವಿಲ್ಲ, ಜೊತೆಗೆ ನಮಗೆ ನ್ಯಾಯಾಲಯದ ಮೇಲೆ ಒಂದು ನಂಬಿಕೆ ಇದೆ ಅಂತ ಹೇಳಿ ಹರ್ಷಾನಂದ್ ಅವರು ಹೇಳಿದ್ದಾರೆ.